Hi friends, welcome to my YouTube channel. 2023 UPSC CSC ಕ್ವಶನ್ ಪೇಪರ್ ಪ್ರಿಲಿಮ್ಸ್ ಕ್ವಶನ್ ಪೇಪರ್ 1 ಅನ್ನು ನೋಡ್ತಾ ಇದ್ವಿ. ಈಗ ಅದರಲ್ಲಿ ಕ್ವಶನ್ ನಂಬರ್ 96 ಅದನ್ನು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿರೋದು. ವಿಡಿಯೋನ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಎಲ್ಲ ಯಾರೆಲ್ಲ UPSC ತಯಾರಿ ಮಾಡ್ತಿದ್ದಾರಲ್ಲ, ಕನ್ನಡ ಮೀಡಿಯಮ್ ಇರಲಿ, ಕನ್ನಡದಲ್ಲಿ ಕೂಡ ಎಕ್ಸ್ಪ್ಲನೇಷನ್ ಇದೆ. ಇಂಗ್ಲೀಷ್ ಮೀಡಿಯಮ್ ಸ್ಟೂಡೆಂಟ್ಸ್ ಆದರೆ ಇಂಗ್ಲೀಷಲ್ಲಿ ಕೂಡ ಎಕ್ಸ್ಪ್ಲನೇಷನ್ ಇದೆ. ಭಾಷೆ ಅಂದರೆ ಹೇಳೋದು ಅರ್ಥ ಆಗಲಿಲ್ಲ ಅಂದರೆ ಸ್ಕ್ರೀನ್ ಮೇಲಿದೆ. ವಿಡಿಯೋನ ಬೇಕಾದರೆ ಸ್ಕಿಪ್ ಮಾಡದೆ ನೋಡಿ, ವಿಡಿಯೋನ ಪೂರ್ತಿಯಾಗಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಯಾವುದಾದ್ರೂ ವಿಷಯ ಗೊತ್ತಾಗಲಿಲ್ಲ ಅಂದರೆ ಅಥವಾ ಏನಾದರೂ ಸಜೆಷನ್ ಕೊಡೋದಿದ್ದರೆ ಕಮೆಂಟಲ್ಲಿ ತಿಳಿಸಿ. ನೆಕ್ಸ್ಟ್ ನಾವು ಸ್ಟಾರ್ಟ್ ಮಾಡೋಣ ಕ್ವಶನ್ನು. ಪ್ರಶ್ನೆ ಸಂಖ್ಯೆ 96. 44ನೇ ಚೆಸ್ ಒಲಿಂಪಿಯಾಡ್ 2022ಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. 1. ಭಾರತದಲ್ಲಿ ಮೊದಲ ಬಾರಿಗೆ ಚೆಸ್ ಒಲಿಂಪಿಯಾಡ್ ನಡೆಯಿತು. ಅಧಿಕೃತ ಮ್ಯಾಸ್ಕಾಟನ್ನು ತಂಬಿ ಎಂದು ಹೆಸರಿಸಲಾಯಿತು. ಓಪನ್ ವಿಭಾಗದಲ್ಲಿ ವಿಜೇತ ತಂಡಕ್ಕೆ ವೇರಾ ಮೆನ್ಚಿಕ್ ಕಪ್ ಟ್ರೋಫಿ. ಮಹಿಳೆಯರ ವಿಭಾಗದಲ್ಲಿ ವಿಜೇತ ತಂಡಕ್ಕೆ ಹ್ಯಾಮಿಲ್ಟನ್ ರಸೆಲ್ ಕಪ್ ಟ್ರೋಫಿ. ಮೇಲೆ ನೀಡಿರುವ ಹೇಳಿಕೆಗಳಲ್ಲಿ ಎಷ್ಟು ಸರಿಯಾಗಿವೆ? ಆಯ್ಕೆ ಎ ಕೇವಲ 1, ಆಯ್ಕೆ ಬಿ ಕೇವಲ 2, ಆಯ್ಕೆ ಸಿ ಕೇವಲ 3, ಆಯ್ಕೆ ಡಿ ಎಲ್ಲ 4. ಸರಿಯಾದ ಉತ್ತರ ಆಯ್ಕೆ ಬಿ ಕೇವಲ 2 ಮಾತ್ರ ಸರಿಯಾಗಿವೆ. ಯಾವ್ದು ಸರಿಯಾಗಿದೆ ಅಂದರೆ ಹೇಳಿಕೆ 1 ಯಾವುದು ಭಾರತದ ಮೊದಲ ಬಾರಿಗೆ ಚೆಸ್ ಒಲಿಂಪಿಯಾಡ್ ನಡೆದಿತ್ತು. ಈ ಹೇಳಿಕೆ ಸರಿಯಾಗಿದೆ. ಅಂದರೆ ಅದು 44ನೇ ಚೆಸ್ ಒಲಿಂಪಿಯಾಡನ್ನು ಆಯೋಜಿಸ್ತಾ ಇತ್ತು. ಇನ್ನು 2ನೇ ಹೇಳಿಕೆ ಕೂಡ ಸರಿಯಾಗಿದೆ. ಯಾವುದು ಅಧಿಕೃತ ಮ್ಯಾಸ್ಕಟನ್ನು ತಂಬಿ ಅಂತ ಹೆಸರಿಸಲಾಯಿತು. ಅಂದರೆ ತಂಬಿ ಅನ್ನೋದು ತಮಿಳು ಭಾಷೆಯಲ್ಲಿ ಚಿಕ್ಕ ಅಥವಾ ಕಿರಿಯ ಸಹೋದರ ಅಂತ ಅರ್ಥ ನೀಡುತ್ತೆ. ಹಾಗಾಗಿ ಹೇಳಿಕೆ 2 ಕೂಡ ಸರಿಯಾಗಿದೆ. ಇನ್ನು ನೆಕ್ಸ್ಟ್ ಹೇಳಿಕೆ 3 ಮತ್ತು 4 ಇವೆರಡು ಸರಿಯಾಗಿಲ್ಲ. ಯಾಕಂದರೆ ಹೇಳಿಕೆ 3 ಓಪನ್ ವಿಭಾಗದಲ್ಲಿ 1ನೇ ಸ್ಥಾನಕ್ಕಾಗಿ ಟ್ರೋಫಿ ಹ್ಯಾಮಿಲ್ಟನ್ ರಸೆಲ್ಸ್ ಕಪ್, ಆದ್ದರಿಂದ ಹೇಳಿಕೆ 3 ಸರಿಯಲ್ಲ. ಹಾಗೆ ಹೇಳಿಕೆ 4 ಕೂಡ ಸರಿಯಿಲ್ಲ. ಅದೇ ಕ್ವಶನ್ನು ನಾವು ಇಂಗ್ಲೀಷಲ್ಲಿ ನೋಡೋಣ. 96 ಅಂದರೆ ಇದು ಕ್ವಶನ್ ಪೇಪರಲ್ಲಿ ಯಾವ ಟೈಪ್ ಇದೆಯಲ್ಲ ಇದು ಅದೇ ಥರ ಇರೋದು. ನಾನು ಆಗಲೇ ಕನ್ನಡದಕ್ಕೆ ಅದು ಟ್ರಾನ್ಸ್ಲೇಟ್ ಮಾಡಿರೋದು, ಅಂದರೆ ಕನ್ನಡದಲ್ಲಿ ಅರ್ಥ ಆಗೋಕ್ಕೋಸ್ಕರ. Consider the following statements in respect of the 44th Chess Olympiad 2022. It was the first time that Chess Olympiad was held in India. The official mascot was named Thambi. The trophy for the winning team in the open section is the Veera Mensik Cup. The trophy for the winning team in the women's sections is the Hamilton Russell Cup. How many of the statements given above are correct? Option A only 1, option B only 2, option C only 3, option D all 4. Correct answer option B only 2. ಅಂದರೆ the world biggest chess event is happening in India for the first time. Chennai is hosting the 44th Chess Olympiad. ಅಂದರೆ ಸ್ಟೇಟ್ಮೆಂಟ್ 1 ಇಸ್ ಕರೆಕ್ಟ್. ಸ್ಟೇಟ್ಮೆಂಟ್ 2 ಇಸ್ ಕರೆಕ್ಟ್. ಅದು ದ ಒಫಿಷಿಯಲ್ ಮಾಸ್ಕ್ಯೂಟ್ ಆಫ್ 44th ಚೆಸ್ ಒಲಿಂಪಿಯಾಡ್ ಇಸ್ ದ ತಂಬಿ. ದ ವರ್ಡ್ ತಂಬಿ ಇನ್ ತಮಿಳ್ ಲ್ಯಾಂಗ್ವೇಜ್ ಮೀನ್ಸ್ ಲಿಟಲ್ ಆರ್ ಯಂಗರ್ ಬ್ರದರ್. ಸೊ ಸ್ಟೇಟ್ಮೆಂಟ್ 2 ಈಸ್ ಕರೆಕ್ಟ್. ನೆಕ್ಸ್ಟ್ ಸ್ಟೇಟ್ಮೆಂಟ್ 3 ಆ್ಯಂಡ್ 4 ಇಸ್ ನಾಟ್ ಕರೆಕ್ಟ್. ಯಾಕಂದರೆ ದ ಟ್ರೋಫಿ ಫಾರ್ ದ ಫಸ್ಟ್ ಪ್ಲೇಸ್ ಇನ್ ದ ಓಪನ್ ಸೆಕ್ಷನ್ ಹ್ಯಾಮಿಲ್ಟನ್ ರಸೆಲ್ ಕಪ್. ಸೊ ಸ್ಟೇಟ್ಮೆಂಟ್ 3 ಇಸ್ ನಾಟ್ ಕರೆಕ್ಟ್. ಫೋರ್ತ್ ಒನ್
The trophy for the first place in the women's section Veeramanchi Cup. So hence statement 4 is not correct. ನೆಕ್ಸ್ಟು ಪ್ರಶ್ನೆ ಸಂಖ್ಯೆ 97. ಈ ಕೆಳಗಿನ ಜೋಡಿಗಳನ್ನ ಪರಿಗಣಿಸಿ. ಯಾವ್ದ್ಯಾವ್ದು ಕೊಟ್ಟಿದ್ದಾರೆ? ಡಾನ್ ಬಸ್, ಅದಕ್ಕೆ ಸರಿಯಾದ ಜೋಡಿ ಸಿರಿಯಾ ಅಂತ ಹೇಳಿದ್ದಾರೆ. ಕಚಿನ್, ಅದು ಇಥಿಯೋಪಿಯಾ ಅಂತ ಹೇಳಿದ್ದಾರೆ. ಟೈಗ್ರೆ, ಉತ್ತರ ಯೆಮೆನ್. ಇದರಲ್ಲಿ ಸರಿಯಾದ ಉತ್ತರ ಆಯ್ಕೆ ಡಿ, ಯಾವುದೂ ಇಲ್ಲ. ಅಂದರೆ ಡಾನ್ ಬಸ್ ಅನ್ನೋದು ಸಿರಿಯಾ ಅಲ್ಲ, ಅದು ಪೂರ್ವ ಉಕ್ರೇನ್ನಲ್ಲಿರುವ ಐತಿಹಾಸಿಕ, ಸಾಂಸ್ಕೃತಿಕ, ಆರ್ಥಿಕ ಪ್ರದೇಶ. ಹಾಗಾಗಿ ಅದು ರಾಂಗ್. ಇನ್ನು ಕಚಿನ್ ಅನ್ನೋದು ಎಂಡೋನಿಮ್ನಿಂದ ಕರೆಯಲ್ಪಡುವ ಕಚಿನ್ ರಾಜ್ಯ ಮಯನ್ಮಾರ್ನ ಉತ್ತರ ರಾಜ್ಯ. ಹಾಗಾಗಿ ಅದು ಇಥಿಯೋಪಿಯಾ ಅಲ್ಲ, ಅದು ಕೂಡ ರಾಂಗ್. ಇನ್ನು ಟೈಗ್ರೆ ಬರೋದು ಇಥಿಯೋಪಿಯಾದ ಉತ್ತರ ಭಾಗವಾಗಿದೆ. ಹಾಗಾಗಿ ಅದು ಕೂಡ ರಾಂಗ್. ಇದು ಟೈಗ್ರೆಗೆ ಇಥಿಯೋಪಿಯಾ ಅಂತ ಕೊಟ್ಟಿದ್ರೆ ರೈಟ್ ಆಗ್ತಿತ್ತು. ಬಟ್ ಅವರು ಕಚಿನ್ ಲ್ಯಾಂಡಿಗೆ ಇಥಿಯೋಪಿಯಾ ಕೊಟ್ಟಿದ್ದಾರೆ. ಹಾಗಾಗಿ ಅದು ಕೂಡ ರಾಂಗ್ ಆಗಿದೆ. ಸೊ ಸರಿಯಾದ ಉತ್ತರ ಯಾವುದೂ ಅಲ್ಲ, ಆಯ್ಕೆ ಡಿ. ಅಂದರೆ ಇದೇನು ಜೋಡಿಗಳಿದೆಯಲ್ಲ, ಎಷ್ಟು 3: ಡಾನ್ಬಸ್, ಸಿರಿಯಾ, ಕಚಿನ್, ಇಥಿಯೋಪಿಯಾ, ಹಾಗೆ ಟೈಗ್ರೈ, ಉತ್ತರ ಯೆಮೆನ್. ಇವು ಒಂದಕ್ಕೊಂದು ಹೊಂದಾಣಿಕೆ ಆಗಲ್ಲ. ಅಂದರೆ ನಾವು ಪ್ರಶ್ನೆನ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಅವರು ಕನ್ಫ್ಯೂಸ್ ಮಾಡ್ಕೋಬಾರ್ದು. ಕ್ವಶನ್ನ ಸರಿಯಾಗಿ ಓದಬೇಕು ಮೊದಲು. ಅದರಲ್ಲಿ ಯಾವ್ದು ಸರಿಯಾಗಿದೆ ಅಂತ ಕೇಳಿದ್ದಾರೆ. ಕೊನೆಯಲ್ಲಿ ಡಿ ಅನ್ನೋ ಒಂದು ಆಪ್ಷನ್ ಇದೆ, ಯಾವುದೂ ಇಲ್ಲ ಅಂತ. ಅದು ಕೂಡ ನೆನಪಿರಬೇಕು. ಅದು ಅಲ್ಲಿ ಕೊಟ್ಟಿರೋದು ಎಲ್ಲನೂ ರೈಟ್ ಇರುತ್ತೆ ಅಂತ ಕೂಡ ಅಂದ್ಕೋಬಾರ್ದು. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದೂ ಇಲ್ಲ. ಅಂದರೆ 3 ಏನು ಕೊಟ್ಟಿದ್ದಾರಲ್ಲ, 3 ಜೋಡಿಗಳು, 3 ಕೂಡ ರಾಂಗ್ ಆಗಿದೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ಇದೇ ಕ್ವಶನ್ನ ಇಂಗ್ಲೀಷಲ್ಲಿ. ಕನ್ಸಿಡರ್ ದ ಫಾಲೋಯಿಂಗ್ ಫೇಸ್. ಏರಿಯಾ ಆಫ್ conflict mentioned in news country where it is located. Donbas, Syria. 2. Kachin, Ethiopia. Tigray, North Yemen. How many of the above pairs are correctly matched? Only 1. Option B only 2. Option C all 3. Option D none. Correct answer option D none. ಯಾಕಂದರೆ the Donbas is a historical, cultural and economic region in eastern Ukraine. ಅಂದರೆ ಉಕ್ರೇನ್ ಪ್ಲೇಸಲ್ಲಿರೋದು, ಅದೇ ಸಾಂಸ್ಕೃತಿಕಕ್ಕೆ ಹೆಸರುವಾಸಿಯಾಗಿರೋದು. ಇನ್ನು ಸೆಕೆಂಡ್ ಒನ್ ಯಾವುದು? ಕಚಿನ್ ಸ್ಟೇಟ್. ಇದು ನಾರ್ತ್ ಈಸ್ಟ್ ಸ್ಟೇಟ್, ಅಂದರೆ ಮಯನ್ಮಾರ್, ಅಂದರೆ ಈಗೇನು ಬರ್ಮಾ ಅಂತ ಕರೀತಾರಲ್ಲ, ಬರ್ಮಾ ಮತ್ತು ಮಯನ್ಮಾರ್ ಎರಡೂ ಒಂದೇ ದೇಶದ ಹೆಸರು. ಕನ್ಫ್ಯೂಸ್ ಆಗಬೇಡಿ. ಮಯನ್ಮಾರ್ ಅಂದರೂ ಅದೇ, ಬರ್ಮಾ ಅಂದರೂ ಅದೇ. ಇದು ಮಯನ್ಮಾರ್ಗೆ ಸೇರಿರೋದು ಯಾವುದು? ಕಚಿನ್. ಹಾಗಾಗಿ ಅದು ಕೂಡ ಸರಿಯಿಲ್ಲ. ನೆಕ್ಸ್ಟ್ ಕ್ವಶನ್ ನೋಡೋಣ. ಪ್ರಶ್ನೆ ಸಂಖ್ಯೆ 98. ಇತ್ತೀಚಿನ ವರ್ಷಗಳಲ್ಲಿ ಚಾಡ್, ಗಿನಿಯಾ, ಮಾಲಿ ಮತ್ತು ಸುಡಾನ್ ಅಂತಾರಾಷ್ಟ್ರೀಯ ಗಮನ ಸೆಳೆದವು. ಈ ಕೆಳಗಿನ ಯಾವ ಕಾರಣಕ್ಕಾಗಿ, ಅಂದರೆ ಅವು ಗಮನ ಎಲ್ಲ ಸೆಳೆದ್ವಲ್ಲ ಜನರನ್ನು, ಅದು ಯಾಕೆ? ಕೆಲವು ಕಾರಣಗಳನ್ನ ಕೊಟ್ಟಿದ್ದಾರೆ. ಅದು ಸರಿನಾ ತಪ್ಪಾ ಅಂತ ಕೇಳಿದ್ದಾರೆ ಅಷ್ಟೆ. ಆಯ್ಕೆ ಎ. ಅಪರೂಪದ ಭೂಮಿಯ ಅಂಶಗಳ ಸಮೃದ್ಧ ನಿಕ್ಷೇಪಗಳು ಆವಿಷ್ಕಾರ. ಚೀನಿ ಸೇನಾ ನೆಲೆಗಳ ಸ್ಥಾಪನೆ. ಸಿ. ಸಹರಾ ಮರುಭೂಮಿಯ ಪ್ರದಕ್ಷಿಣದ ವಿಸ್ತರಣೆ. ಡಿ. ಯಶಸ್ವಿ ದಂಗೆ. ಸರಿಯಾದ ಉತ್ತರ ಆಯ್ಕೆ ಡಿ, ಯಾವುದು? ಯಶಸ್ವಿ ದಂಗೆ. ಯಾಕಂದರೆ ಕಳೆದ 2 ವರ್ಷಗಳಲ್ಲಿ ಆಫ್ರಿಕನ್ನರು ಮಿಲಿಟರಿ ದಂಗೆಗಳ ಸರಣಿಗೆ ಸಾಕ್ಷಿಯಾದರು. ಇತ್ತೀಚಿನ ಹೆಚ್ಚಿನ ಮಿಲಿಟರಿ ಸ್ವಾಧೀನಗಳು ಪಶ್ಚಿಮ ಆಫ್ರಿಕಾದಲ್ಲಿ ನಡೀತಿದೆ.
ಆದರೆ ಪ್ರವೃತ್ತಿ ವ್ಯಾಪಕವಾಗಿ ಹರಡುವ ಸಲುವಾಗಿ ಅಂದರೆ ಬೆದರಿಕೆ ಹಾಕ್ತಿದೆ. ಪಶ್ಚಿಮ ಆಫ್ರಿಕಾದಲ್ಲಿ ದಂಗೆಗಳ ಚಕ್ರವು ಚಾಡ್ನಲ್ಲಿ ಪ್ರಾರಂಭ ಆಯಿತು. ಆದರೆ ಮಾಲಿ ಅಂದರೆ 18 ತಿಂಗಳ ಅವಧಿಯಲ್ಲಿ 2 ಸೇನೆ ದಂಗೆಗಳು ಅದಕ್ಕೆ ಸಾಕ್ಷಿಯಾಗಿರೋದು. ಇನ್ನು 2021ರಲ್ಲಿ ಸುಡಾನ್ನಲ್ಲಿ ಮಿಲಿಟರಿಯು ದಂಗೆಯನ್ನು ನಡೆಸುವ ಮೂಲಕ ನಾಗರಿಕ ಸರ್ಕಾರಗಳಿಗೆ ತನ್ನ ಅಹಿತಕರ ಸಹವಾಸವನ್ನು ಕೊನೆಗೊಳಿಸಿತು. ಹಾಗಾಗಿ ಆಯ್ಕೆ ಡಿ ಸರಿಯಾಗಿದೆ. ನೆಕ್ಸ್ಟ್ ಕ್ವಶನ ನಾವು ನೋಡೋಣ. ಅದೇ ಕ್ವಶನ ಇಂಗ್ಲೀಷಲ್ಲಿ ಕೊಟ್ಟಿದ್ದಾರೆ, ಅದನ್ನು ಎಕ್ಸ್ಪ್ಲನೇಷನ್ ನೋಡ್ತಾ ಹೋಗೋಣ. Question number 98. In the recent years, Chad, Guinea, Mali and Sudan caught the international attention for which one of the following reasons common to all of them? Option A. Discovery of rich deposits of rare earth elements. Option B. Establishment of Chinese military bases. Option C. Southward expansion of Sahara Desert. Option D. Successful cups. Correct answer option D. Successful cups. In the last couple of years, Africans witnessed a series of military coups. Most of the recent military takeovers have taken place in West Africa, but the trend threatens to spread wider in West Africa. The cycle of cups began in Chad. Mali has witnessed 2 military coups within a span of 18 months. In 2021, the military in Sudan ended its UNICEF cohabit with the civilian government by standing a cup. Hence, option D is the correct answer. ನೆಕ್ಸ್ಟ್ ಯಾವುದು ಭಾರಿ ಕೈಗಾರಿಕೆಗಳನ್ನ ಪರಿಗಣಿಸಿ ಅಂದಿದ್ದಾರೆ. ರಸಗೊಬ್ಬರ ಸಸ್ಯಗಳು, ತೈಲ ಸಂಸ್ಕರಣಗಳು, ಉಕ್ಕಿನ ಸಸ್ಯಗಳು, ಇವು ಏನಿದಾವಲ್ಲ ಇವು 3. ಹಸಿರು ಜಲಜನಕವು ಮೇಲಿನ ಎಷ್ಟು ಕೈಗಾರಿಕೆಗಳಲ್ಲಿ ಡಿಕಾರ್ಬನೈಸ್ ಮಾಡುವಲ್ಲಿ ಮಹತ್ವದ ಪಾತ್ರನ ನಿರ್ವಹಿಸುತ್ತೆ ಅಂತ ಕೇಳಿದ್ದಾರೆ. ಅದರಲ್ಲಿ ಯಾವುದು? ಆಪ್ಷನ್ ಸಿ ಸರಿಯಾದ ಉತ್ತರ. ಆಯ್ಕೆ ಬಿ ಕೇವಲ 2. ಅವ್ರು ಕೊಟ್ಟಿರೋ 3 ಕೈಗಾರಿಕೆಗಳಲ್ಲಿ 2 ಕೈಗಾರಿಕೆಗಳು ಮಾತ್ರ ಹಸಿರು ಜಲಜನಕನ ಡಿಕಾರ್ಬನೈಸ್ ಮಾಡುವಲ್ಲಿ ಕೆಲಸ ಮಾಡುತ್ತೆ. ಯಾವುದು? ಹಸಿರು ಜಲಜನಕದ ಅಳವಡಿಕೆಯಲ್ಲಿ ಪ್ರಾಥಮಿಕ ಗಮನವು ತೈಲ ಸಂಸ್ಕರಣಾಗಾರಗಳು, ರಸಗೊಬ್ಬರಗಳು ಮತ್ತು ರಾಸಾಯನಿಕ ಉದ್ಯಮವಾಯಿತು. ಇನ್ನು ತೈಲ ಸಂಸ್ಕರಣಾಗಾರಗಳು ಅಂದರೆ ಈ ತೈಲ ಸಂಸ್ಕರಣಗಳಿದಾವಲ್ಲ ಇವು ಕೂಡ ಡಿಕಾರ್ಬನೈಸ್ ಮಾಡುವಲ್ಲಿ ತಮ್ಮ ಮಹತ್ವದ ಪಾತ್ರನ ನಿರ್ವಹಿಸ್ತವೆ. ಇನ್ನು ಸೆಕೆಂಡ್ ಒನ್ ಬರೋದು ರಸಗೊಬ್ಬರ ಸಸ್ಯಗಳು. ಏನು ರಸಗೊಬ್ಬರ ಕಂಪನಿಗಳಿದಾವಲ್ಲ ಮತ್ತು ಉಕ್ಕು ಉತ್ಪಾದಕರು ಹಸಿರು ಶಕ್ತಿಯ ಯೋಜಿತ ರಾಷ್ಟ್ರೀಯ ಕಾರ್ಯಕ್ರಮದಲ್ಲಿ ಕಡ್ಡಾಯ ಹಸಿರು ಹೈಡ್ರೋಜನ್ ಖರೀದಿ ಬಾಧ್ಯತೆಯನ್ನು ಪೂರೈಸಿಕೊಳ್ಳುತ್ತೆ. ಹಾಗಾಗಿ ಆಯ್ಕೆ ಸಿ ಸರಿಯಾಗಿದೆ. ಅಂದರೆ ಉಕ್ಕಿನ ಸಸ್ಯಗಳು ಅಂದರೆ ಇವೇನು? ನೆಕ್ಸ್ಟ್ ಕ್ವಶನ್ ನೋಡೋಣ ನಾವು. ಇದೇ ಕ್ವಶನ್ನ ಇಂಗ್ಲೀಷಲ್ಲಿ ನೋಡೋಣ. ಕನ್ಸಿಡರ್ ದ ಫಾಲೋವಿಂಗ್ ಹೆವಿ ಇಂಡಸ್ಟ್ರೀಸ್: ಫರ್ಟಿಲೈಸರ್ ಪ್ಲಾಂಟ್ಸ್, ಆಯಿಲ್ ರೆಫೈನರ್ಸ್, ಸ್ಟೀಲ್ ಪ್ಲಾಂಟ್ಸ್. Green hydrogen is expected to play significant role in decarbonizing how many of the above industries? Only 1. Option B only 2. Option C all 3. Option D none. Correct answer option C. The primary focus for adoption of green hydrogen is likely to be oil refineries, particularly the chemical industries. Oil refineries using the grey hydrogen for the desulfurization
ammonia production for fertilizers and chemicals industries, and treatment of basic metal are the leading market opportunities. For the green hydrogen in the short medium term, oil refiners, fertilizer companies and steel producers are likely to be asked to meet a compulsory green hydrogen purchase obligation in a planned national move to green energy. ಹಾಗಾಗಿ ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್. ಆಪ್ಷನ್ ಸಿ ಆಲ್ ತ್ರೀ ಈಸ್ ರೈಟ್. ಕ್ವಶನ್ ನಂಬರ್ 100. G20 ಕುರಿತು ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. G20 ಗ್ರೂಪನ್ನು ಮೂಲತಃ ಹಣಕಾಸು ಮಂತ್ರಿಗಳು ಮತ್ತು ಸೆಂಟ್ರಲ್ ಬ್ಯಾಂಕ್ ಗವರ್ನರ್ಗಳು ಅಂತಾರಾಷ್ಟ್ರೀಯ ಆರ್ಥಿಕ ಮತ್ತು ಆರ್ಥಿಕ ಸಮಸ್ಯೆಗಳನ್ನು ಚರ್ಚಿಸಲು ವೇದಿಕೆಯನ್ನು ಸ್ಥಾಪಿಸಲಾಯಿತು. ಡಿಜಿಟಲ್ ಸಾರ್ವಜನಿಕ ಮೂಲಸೌಕರ್ಯವು ಭಾರತದ G20 ಆದ್ಯತೆಗಳಲ್ಲಿ ಒಂದಾಗಿದೆ. ಮೇಲೆ ನೀಡಿರೋ ಹೇಳಿಕೆಗಳಲ್ಲಿ ಯಾವುದು ಸರಿಯಿದೆ? ಆಯ್ಕೆ ಎ ಒಂದು ಮಾತ್ರ, ಆಯ್ಕೆ ಬಿ 2 ಮಾತ್ರ, ಆಯ್ಕೆ ಸಿ 1 ಮತ್ತು 2, ಆಯ್ಕೆ ಡಿ 2 ಅಂದರೆ 1 ಮತ್ತು 2 ಕೂಡ ಅಲ್ಲ. ಸರಿಯಾದ ಉತ್ತರ ಆಯ್ಕೆ ಸಿ 2. ಅಂದರೆ ಇದೇನು 2 ಹೇಳಿಕೆ ಕೊಟ್ಟಿದ್ದಾರಲ್ಲ ಅವರು 2 ಸರಿಯಾಗಿದೆ ಅಂತ ಹೇಳಿದ್ದಾರೆ. ಅಂದರೆ ಯಾವುದೆಲ್ಲ ಕೊಟ್ಟಿರೋದು? ಇದು G20 19 ದೇಶಗಳು G20 ಗುಂಪು ಮತ್ತು EU-ವನ್ನು 1999ರಲ್ಲಿ ಹಣಕಾಸು ಮಂತ್ರಿಗಳು ಮತ್ತು ಸೆಂಟ್ರಲ್ ಬ್ಯಾಂಕ್ ಗವರ್ನರ್ಗಳಿಗೆ ಅಂತಾರಾಷ್ಟ್ರೀಯ ಆರ್ಥಿಕ ಸಮಸ್ಯೆಗಳನ್ನು ಚರ್ಚಿಸುವ ಸಲುವಾಗಿ ಒಂದು ವೇದಿಕೆಯನ್ನು ಸ್ಥಾಪಿಸ್ತಾರೆ. ಇಲ್ಲಿ ಸುಮಾರು 3/2 ಅಂದರೆ ಜಾಗತಿಕ ವ್ಯಾಪಾರದ 75% ವಿಶ್ವದ GDPಯನ್ನು 85% ಇದೆ. ಹಾಗಾಗಿ ಹೇಳಿಕೆ 1 ಸರಿ. ಹೇಳಿಕೆ 2 ಕೂಡ ಸರಿಯಾಗಿದೆ. ಇನ್ನು ನಾವು ಇದೇ ಕ್ವಶನ್ನ ಇಂಗ್ಲೀಷಲ್ಲಿ ನೋಡೋಣ. ಕ್ವಶನ್ ನಂಬರ್ 100. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಬೌಟ್ G20. The G20 group was originally established as a platform for the finance minister and central bank governors to discuss the international economic and financial issues. Digital public infrastructure is one of India's G20 priorities. Which one of the statements given above is correct? Option A only 1, option B only 2, option C both 1 and 2, option D neither 1 or 2. Correct answer is option C both 1 and 2 is a right answer. Statement 1 and statement 2 is the correct explanation. So statement 1 is almost 75% global trade and 85% of the world's GDP. So statement 1 is correct. Statement 2. India is the pitching its digital infrastructure at G20 as an open access platform that can aid in improving development outcomes. Hence, statement 2 is correct. Statement 1 and statement 2 is correct. So, answer is option C. Both 1 and 2 is the correct. Next. ಇದೇ ಥರ ಅಂದರೆ ಈಗ ಕನ್ನಡದಲ್ಲಿ ಇಲ್ಲಿ ಸ್ಕ್ರೀನ್ ಮೇಲೆ ತೋರಿಸ್ತಿರೋದು ಇದು ಟ್ರಾನ್ಸ್ಲೇಟ್ ಮಾಡಿರೋದು. ಇಂಗ್ಲೀಷಲ್ಲಿರೋದು ಕ್ವಶನ್ ಪೇಪರಲ್ಲಿ ಹೇಗಿದೆಯೋ ಹಾಗೇ ಇರೋದು. ಕ್ವಶನ್ ಪೇಪರ್ ಇಂಗ್ಲೀಷ್ ಮತ್ತು ಹಿಂದಿಲಿರೋದ್ರಿಂದ ನಾವು ಕನ್ನಡದಲ್ಲಿ ಅರ್ಥ ಮಾಡ್ಕೊಳ್ಳೋಕ್ಕೋಸ್ಕರ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿರೋದು.
ಅದು ಅರ್ಥ ಮಾಡ್ಕೊಳಕ್ಕಷ್ಟೇ, ಅದರಲ್ಲಿ ಕನ್ನಡ ಇರಲ್ಲ. Watch the full video. Thank you all.